ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇನ್ನೇನು ಅತಿ ಶೀಘ್ರದಲ್ಲಿ ಶುರು ಆಗಲಿದೆ. ಈಗ ಎಲ್ಲ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ತಂಡದವರು ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದು ಆಯ್ಕೆ ಪ್ರೊಸೆಸ್ ಈಗ ಸದ್ಯಕ್ಕೆ ನಡೀತಾ ಇದೆ ಸ್ನೇಹಿತರೆ. ಅದರಲ್ಲಿ 2 ಕಂಟೆಸ್ಟೆಂಟ್ ಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಬರ್ತಾ ಇವೆ. ಹೌದು, ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಪಕ್ಕ ಕಡಾಖಂಡಿತವಾಗ್ಲೂ ಬರ್ತಾರೆ ಎನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇವೆ. ಆ ಎರಡು ಕಂಟೆಸ್ಟೆಂಟ್ಗಳು ಯಾರು ಅನ್ನುವಂತಹ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಇದೆ ಅಂತಾನೆ ಹೇಳ್ಬೋದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದರಲ್ಲಿ ಮೊದಲನೇದಾಗಿರುವಂತಹ ಸ್ಪರ್ಧೆ ಯಾರಪ್ಪ ಅಂತ ನೋಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಇಲ್ಲ ಅಂದ್ರೆ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಗಿಲ್ಲಿ ನಟ ನಿಮಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಹೋದ ವರ್ಷದಿಂದ ಹಿಡಿದು ಒಂದು 2 ವರ್ಷ ಆಯ್ತು ಟಿವಿ ಮಾಧ್ಯಮಕ್ಕೆ ಅವರು ಎಂಟ್ರಿ ಕೊಟ್ಟು, ಅವಾಗಿನಿಂದ ಬಂದಾಗಿನಿಂದಲೂ ಕೂಡ ಕಾಮಿಡಿ ಕಿಲಾಡಿಗಳು ಅನ್ನುವಂತಹ ಒಂದು ಜಿ ಕನ್ನಡ ವಾಹಿನಿ ಮೂಲಕ ಅವರು ಎಂಟ್ರಿ ಕೊಟ್ಟರು. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅವರು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ಅಷ್ಟೇ. ಯಾಕಂದ್ರೆ ಅಷ್ಟೊಂದು ಅವರಿಗೆ ಕಾಮಿಡಿ ಸೆನ್ಸ್ ಇರುವುದರಿಂದ ಜಿ ಕನ್ನಡ ಎಂಟರ್ಟೈನರ್ ಆಫ್ ದ ಇಯರ್ ಕೂಡ ಆದ್ರು ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಎಲ್ಲಿ ನೋಡಿದ್ರು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು ಎಲ್ಲಿ ನೋಡಿದ್ರು ಕೂಡ ಅವರ ವಿಡಿಯೋಗಳು ನಿಮಗೆ ಕಾಮಿಡಿ ರೂಪದಲ್ಲಿ ಬರ್ತಾ ಹೋಗ್ತವೆ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಖ್ಯಾತಿಯನ್ನು ಪಡೆದಂತಹ ಗಿಲ್ಲಿ ನಟ ಈಗ ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಅನ್ನುವಂತಹ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ಒಂದು ಕುಕಿಂಗ್ ಒಂದು ಪ್ರೋಗ್ರಾಮ್ ನಲ್ಲಿ ಈಗ ಸದ್ಯ ಅವರು ಭಾಗವಹಿಸ್ತಾ ಇದ್ದಾರೆ. ಅದು ಕೂಡ ಒಂದು ಕಾಮಿಡಿ ಆಗಿರುವಂತಹ ಒಂದು ಪ್ರೋಗ್ರಾಮ್ ಅಂತಾನೆ ಹೇಳ್ಬೋದು. ಅದಾದ ನಂತರ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ನೇರವಾಗಿ ಎಂಟ್ರಿ ಕೊಡ್ತಾರೆ. ನಮ್ಮ ಬಿಗ್ ಬಾಸ್ ತಂಡದವರು ಕೂಡ ಅವರನ್ನು ಅಪ್ರೋಚ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಗಿಲ್ಲಿ ನಟ ಅವರು ಕೂಡ ಓಕೆ ಅಂತಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇವೆ. ತುಂಬಾನೇ ಅಂದ್ರೆ ತುಂಬಾನೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಯಾರ್ಯಾರೆಲ್ಲ ಗಿಲ್ಲಿ ನಟ ಫ್ಯಾನ್ಸ್ ಇದ್ದೀರಾ ಅವರು ಬರಬೇಕಾ ಬೇಡವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದು ಮೊದಲೇನೆ ಕಂಟೆಸ್ಟೆಂಟ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ವಿಜಯ್ ಸೂರ್ಯ ಅಂತಾನೆ ಹೇಳ್ಬೋದು. ವಿಜಯ್ ಸೂರ್ಯ ಅಂದ್ರೆ ಅವರ ಹೆಸರು ಅಷ್ಟೊಂದು ಜನರಿಗೆ ಪರಿಚಯ ಇಲ್ಲದಿದ್ರು ಕೂಡ ಅವರ ಮುಖ ಪರಿಚಯ ತುಂಬಾನೇ ಜನರಿಗೆ ಇರುತ್ತದೆ. ಅದರಲ್ಲೂ ಕೂಡ ಅಗ್ನಿ ಸಾಕ್ಷಿ ಅನ್ನುವಂಥ ಧಾರಾವಾಹಿ ಅಂದ್ರೆ ಅವರೆಲ್ಲರಿಗೂ ಕೂಡ ನೆನಪಾಗಿ ಆಗ್ತದೆ ಅಂತಾನೆ ಹೇಳ್ಬೋದು. ಅಗ್ನಿ ಸಾಕ್ಷಿ ಧಾರಾವಾಹಿ ಮುಖಾಂತರ ತುಂಬಾನೇ ಒಂದು ಇಡೀ ಕರ್ನಾಟಕಕ್ಕೆ ಫೇಮಸ್ ಆದಂತ ಒಬ್ಬ ಕಿರುತೆರೆಯ ನಟ ಅಂತಾನೆ ಹೇಳ್ಬೋದು. ಅವರ ಹೆಸರು ವಿಜಯ್ ಸೂರ್ಯ. ಅದಾದ ನಂತರ ಅವರು ಸಿನಿಮಾಗೆ ಎಂಟ್ರಿ ಕೂಡ ಅಷ್ಟೊಂದು ಯಶಸ್ಸು ಕಾಣಲಿಲ್ಲ. ಈಗ ಮತ್ತೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವಂತಹ ದೃಷ್ಟಿ ಭಟ್ಟು ಅನ್ನುವಂತಹ ಒಂದು ಸೀರಿಯಲ್ ಒಬ್ಬ ನಾಯಕ ನಟ ಅಂತಾನೆ ಹೇಳ್ಬೋದು. ಅದು ಬಿಗ್ ಬಾಸ್ ನ ಒಳಗೆ ಬಿಗ್ ಬಾಸ್ ಬರೋದ್ರಾಗೆ ದೃಷ್ಟಿ ಭಟ್ಟು ಅನ್ನುವಂತಹ ಒಂದು ಸೀರಿಯಲ್ ಕೂಡ ಎಂಡ್ ಆಗುವುದರಿಂದ ಅಲ್ಲಿಂದ ಅವರನ್ನು ನೇರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಎನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಬರ್ತಾ ಇವೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನೋಡ್ತಾ ಹೋಗೋದಾದ್ರೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಈಗ ಬಿಗ್ ಬಾಸ್ ನ ಬರೋದರ ಬಗ್ಗೆ ದೃಷ್ಟಿ ಪಟ್ಟು ಎಂಡ್ ಆಗ್ತದೆ. ಅದು ಅವರಿಗೆ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯಿಂದಲೂ ಕೂಡ ಅಪ್ರೋಚ್ ಹೋಗಿದೆ ಅನ್ನುವಂತ ಮಾಹಿತಿಗಳು ಬರ್ತವೆ. ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಮೊದಲನೇದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ಸ್ಪರ್ಧೆ ನಮ್ಮ ಗಿಲ್ಲಿ ನಟ ಅಂತಾನೆ ಹೇಳ್ಬೋದು. ಎರಡನೇದಾಗಿ ಎಂಟ್ರಿ ಕೊಡ್ತಾ ಇರುವಂತಹ ವ್ಯಕ್ತಿ ವಿಜಯ್ ಸೂರ್ಯ ಅಂತಾನೆ ಹೇಳ್ಬೋದು. ಇವರಿಬ್ಬರು ಕೂಡ ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಕಂಟೆಸ್ಟೆಂಟ್ ಆಗಿ ನೇರವಾಗಿ ಎಂಟ್ರಿ ಕೊಡ್ತಾರೆ ಅನ್ನೋಂಥ ಮಾಹಿತಿಗಳು ಬರ್ತಾ ಇದ್ದಾರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.